ನಾಲ್ಕನೇ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮೆಲ್ಲರಿಗೂ ಸ್ವಾಗತ. ಅದೇ ರೀತಿಯಾಗಿ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಗೌರು ಚನ್ನಬಸಪ್ಪ ಅವರಿಗೂ ಈ ಒಂದು ಸಮ್ಮೇಳನದ ಪರವಾಗಿ ಸ್ವಾಗತವನ್ನು ಇದು ಮಾಡುತ್ತಾ ಅಭಿನಂದನೆಗಳನ್ನು ಕೋರುತ್ತಾ, ಈ ಒಂದು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ನಾಡೋಜ ಶ್ರೀ ಸೋಮಶೇಖರ್ ಸರ್ ಅವರಿಗೂ ನಾನು ಈ ಒಂದು ಇದರಲ್ಲಿ ಒಂದು ಅಭಿನಂದನೆಗಳನ್ನು ತಿಳಿಸುತ್ತಾ, ಇದೇನು ತಾನೇ ನಮ್ಮ ಗುರುಗಳಾದಂಥ ಸದಾಶಿವ ಜರನಹಳ್ಳಿ ಅವರು ತಾನೇ ಹೇಳೋದು, ಯಾವ ರೀತಿ ಬಸವಾದಿ ತತ್ವ ಶರಣಾದಿಗಳನ್ನು ಒಂದು ಗುರುತಿಸುವಂಥ ಕೆಲಸವನ್ನು ಫಗು ಅಳಿಕಟ್ಟಿ ಸಾರ್ ಅವರು ಮಾಡಿದ್ರು. ಅದೇ ರೀತಿಯಾಗಿ ಆ ದಿನ ಬಸವಣ್ಣನವರ ಆ ಒಂದು ಗ್ರಂಥಗಳನ್ನು ವಚನಗಳನ್ನು ಕ್ರೋಢೀಕರಿಸಲು ಮಾಡುವಂಥ ಆ ಒಂದು 12ನೇ ಶತಮಾನದ ಕ್ರಾಂತಿಕಾರಿ ಏನಿತ್ತು, ಆ ದಿನ ಅಲ್ಲಮ ಪ್ರಭುಗಳಾಗಿರ್ಬೋದು, ಮಡಿವಾಳ ಮಾಚೆ ದೇವರಾಗಿರ್ಬೋದು, ಮುಂತಾದವರು ಮಾಡಿದಂಥ ಈ ಒಂದು ಕಾರ್ಯಗಳು ಈ ದಿನ ನಾವು ಈ ಒಂದು ಸ್ಥಳದಲ್ಲಿ ಒಂದು ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ವಚನಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತಂದರೆ ಅವರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನ, ಅವರು ನೀಡಿದಂಥ ಕೊಡುಗೆಗಳು ಇಂದಿನ ನಮ್ಮ ಯುವ ಪೀಳಿಗೆ ಕೂಡ ಈ ಒಂದು ವಚನ ಮತ್ತು ಸಾಹಿತ್ಯದ ಒಂದು ಅಭಿರುಚಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಕಾರಣವಾಗ್ತಾ ಇದೆ. ಅದೇ ರೀತಿಯಾಗಿ ನಾನು ಕೂಡ ಒಬ್ಬ ಯುವಕನಾಗಿ ಒಂದು ನರಮಲ್ಲ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ವಚನ ಸಾಹಿತ್ಯ ಆಗಿರ್ಬೋದು, ಸಾಹಿತ್ಯ ಕ್ಷೇತ್ರಕ್ಕೆ ಆಗಿ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಇಂಥ ಕಾರ್ಯಕ್ರಮಗಳು ನಡೆದೇ ಆದಲ್ಲಿ ನಾಡಿನಾದ್ಯಂತ ತಿಳಿಸಿದ್ದೇ ಆದಲ್ಲಿ ನಮ್ಮಂಥ ಯುವಕರು ಕೂಡ ಈ ಒಂದು ಇಂಥ ಒಂದು ವಚನ ಸಾಹಿತ್ಯಕ್ಕೆ ಒಂದು ಆಸಕ್ತಿ ತೋರಿ ಮುಂದೆ ಬರುವಂಥ, ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಯುವಶಕ್ತಿಗೆ ಸಾಹಿತ್ಯದ ಬಗ್ಗೆ ಅರಿವೇ ಇರುವಂಥ ಇಂಥ ಒಂದು ಕಾಲಘಟ್ಟದಲ್ಲಿ ಇಂಥ ಒಂದೊಳ್ಳೆಯ ಸಮ್ಮೇಳನಗಳನ್ನ ಆಯೋಜಿಸಿ ಮಾಡ್ತಾ ಇದ್ದಾರೆ. ಬಹಳ ಸಂತೋಷಕರ ವಿಚಾರವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು BR ಪ್ರದೀಪ್ ಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ನೆಲಮಂಗಲ ತಾಲೂಕು.